ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಇರುವ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಂದ ದೂರ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇಲ್ಲೊಂದು ಕಡೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಯಾವ್ಯಾವ ರಾಶಿ ಸೂಟಬಲ್ ಆಗಿರುತ್ತೆ? ಬಿಕಾಸ್ ತುಂಬ ಜನ ಅದರಲ್ಲೇ ಲಾಸ್ನ ಕಂಡಿರ್ತಾರೆ, ಬಿಸ್ನೆಸ್ಸೇ ಬೇಡ ಅನ್ನೋಂಥ ಹಂತಕ್ಕೆ ಕೊಟ್ಟೋಗಿರ್ತಾರೆ. ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನಾವು ಮಾತನಾಡೋದಾದ್ರೆ, ಮಿಥುನ ರಾಶಿಯವ್ರಿಗೆ ಯಾವ ರಾಶಿಗಳು ಸೂಟಬಲ್ ಆಗ್ತಾರೆ, ಯಾರ ಜೊತೆ ಅವ್ರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ರಾಶಿಗಳು ಇದಕ್ಕಿಂತಲೂ ಮುಖ್ಯ ಲಗ್ನವೂ ಕೂಡ. ರಾಶಿಗಳಿಗಿಂತಲೂ ಮುಖ್ಯವಾಗಿ ಮಿಥುನ ರಾಶಿ, ಮಿಥುನ ಲಗ್ನವೇ ಆಗಿತ್ತು ಅಂತಂದರೆ 100ಕ್ಕೆ 100 ಬರೆದಿಟ್ಕೊಳ್ಳಿ. 100ಕ್ಕೆ 100 ಇರುತ್ತವೆ. ಇನ್ನು ಇವರು ಯಾಕಾದರೂ ಇವ್ರ ಜೊತೆ ವ್ಯವಹಾರ ಮಾಡೋದ್ನಪ್ಪ ಅಂತ ಅನಿಸ್ಬಿಡುತ್ತೆ ಇವರಿಗೆ ಒಂದೊಂದು ಬಾರಿ. ಅಂಥ ದುಃಖಕ್ಕೀಡಾಗ್ತಾರೆ. 100ಕ್ಕೆ 100 ಈ ಮಾತು ಅಂದಿರ್ತಾರೆ. ಬೇಕಾದರೆ ಇವರು ಕಾಮೆಂಟ್ ಮಾಡಲಿ. ಮಿಥುನ ರಾಶಿಯವರು ತುಂಬ ಕ್ಲೋಸ್ ಆಗ್ತಾರೆ. ಆಮೇಲೆ ಅವ್ರ ಜೊತೆ ವ್ಯವಹಾರವನ್ನು ಮಾಡ್ತಾರೆ. ಆನಂತರ ಒಂದು ಹೆಜ್ಜೆ ಮುಂದಾಗ್ತಾರೆ. ಖುಷಿ ದಿನಗಳು ಹಂಚ್ಕೊಳ್ತಾರೆ. ಗೊತ್ತಿಲ್ಲ ಎಷ್ಟೇ ಕ್ಲೋಸ್ ಆಗಿದ್ರು, ಅಣ್ಣ ತಮ್ಮಂದರ ಜೊತೆ ಇವರು ಬಿಸ್ನೆಸ್ ಮಾಡಿದ್ರು, ಇವ್ರು ಹಳ್ಳಿಲಿ ಆಮೇಲೆ ತೋಡ್ಕೊಳ್ತಾರೆ. ನಾನು ಯಾಕಾದ್ರೂ ಮಾಡಿದ್ರು ಅಂತ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಸ್ವಲ್ಪ ಆಧ್ಯಾತ್ಮವನ್ನು ಗಮನ ಇಟ್ಕೊಂಡು ಮಾಡಬೇಕಾಗುತ್ತೆ ಈ ರಾಶಿನವರು. ಮಿಥುನ ಕಂಬೈಂಡ್ ಆಗಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ನೀವು ಅಪ್ಪಿಗೆ ಪ್ಲಸ್ ಒಪ್ಪಿಗೆ ಎರಡನ್ನೂ ಕೊಡಬೇಕಾದ್ರೆ ಅನುಭವ ವೇದ್ಯವಾಗಬೇಕು ನಿಮಗೆ. ಇದಾದ ನಂತರ ನಿಮ್ಮ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಉತ್ತಮ ನನ್ನ ಬಂಧುಗಳೇ. ಅದಕ್ಕಾಗಿ ಮಿಥುನ ರಾಶಿಯವರಿಗೆ ತುಂಬ ಎಲ್ಲ ರಾಶಿ ಸ್ವಲ್ಪ ಮಟ್ಟಿಗೆ ಕಾಂಪ್ಲಿಕೇಟ್ ಕಾಣ್ತಾನೇ ಇರ್ತವೆ. ಅದು ಆಗಬಾರ್ದು ಅಂತಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ನೀವು ರೆಡಿ ಇರಬೇಕು. ಅಂತಹದ್ದನ್ನು ಮಾಡ್ಕೊಳ್ಳೋಣ ಅಂತಂದರೆ ಸ್ವಲ್ಪ ಸರಾಗವಾಗಿ ಸರಳವಾಗಿ ನಿಮಗೆ ಉತ್ತುಂಗ ಶಿಖರವನ್ನು ಏರಬೇಕಾದರೆ ಅವಿಚ್ಛಿನ್ನಪ್ರದವಾಗಿ ವೃದ್ಧಿಯನ್ನು ಎಲ್ಲೋ ಒಂದು ಕಡೆ ನಾನು ನಂದಾಗಿರ್ತಕ್ಕಂಥ ವ್ಯವಹಾರದಲ್ಲಿ ಒಂದು ದಾಪುಗಾಲು ಮುಂಚೂಣಿ ಸ್ಥಿತಿಯಲ್ಲಿ ಹಿಡ್ಕೋಬೇಕು ಅನ್ನೋದಾದರೆ, ಒಂದು ಹೆಜ್ಜೆ ಮುಂದುವರಿಸಬೇಕು ಅಂತಕ್ಕಂಥದ್ದು ಬಹಳ ನೊಂದಿದ್ದರೆ, ಬೇಸರ ಆಗಿದ್ದರೆ ಇನ್ನು ಕಥೆಗಳೆಲ್ಲ ಪಕ್ಕಕ್ಕಿಟ್ಟು ಮುಂದಕ್ಕೆ ಹೋಗಬೇಕು. ನಿಮ್ಮ ರಾಶಿಗೆ ಸಹಕರಿಸ್ತಕ್ಕಂಥ ಯಾವುದಾದ್ರೂ ಇದೆಯಾ? ಯಾವುದು ನಿಮ್ಮ ರಾಶಿಗೆ ಸಹಕರಿಸ್ತಕ್ಕಂಥಂತಂದರೆ, ಮಿಥುನ ರಾಶಿಯವರಿಗೆ ಭಾಗ್ಯಾಧಿಪತಿ ಯಾರಿರುತ್ತಾನೆ ದಯವಿಟ್ಟು ಅವನನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ರಾಶಿಗೆ ಅವನು ನೊಂದಿರ್ತಾನೆ. ನಿಧಾನವಾಗಿ ಆಶ್ಚರ್ಯಚಕಿತನಾಗಿ ಒಂದಷ್ಟು ಕಷ್ಟಗಳನ್ನು ಅನುಭವಿಸಿ ಲಾಭಾಂಶದ ಕಡೆ ಹೆಜ್ಜೆ ಹಾಕಿರುತ್ತಾನೆ. ಮಕರ ರಾಶಿ ಕುಂಭರಾಶಿಯವರಾದರೆ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥ ಈ ರಾಶಿನವರು. ಜೊತೆಗೆ ನಿಮಗೆ ಒಂದು ಹಂತಕ್ಕೆ ಹೋದ ಮೇಲೆ ಮತ್ತೊಂದು ಹಂತ ತಲುಪಬೇಕು ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದೇ ಆದರೆ ಅಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮುಂದೂಡ್ಕೊಂಡು ಹೋಗ್ತೀವಿ ಅನ್ನೋದೇ ಆದರೆ, ಇನ್ನು ವೃಷಭ ರಾಶಿ ಯಾವುದೇ ಕಾರಣಕ್ಕೂ, ಮೇಷ ಆದಮೇಲೆ ವೃಷಭ ಬರುತ್ತಲ್ಲ, ಈ ವೃಷಭ ರಾಶಿ ಸ್ವಲ್ಪ ಅವಾಯ್ಡ್ ಮಾಡಿ. ಆ ಮಿತ್ರತ್ವ ಆದರೂ ಕೂಡ ಅವಾಯ್ಡ್ ಮಾಡಿಕೊಳ್ಳುತ್ತಾ ಇನ್ನು ತುಲಾ ರಾಶಿಯವ್ರ ಜೊತೆ ಸಂಪರ್ಕ ಇರ್ತಕ್ಕಂಥದ್ದಿದೆಯಲ್ಲ ಬಹಳ ಚೆನ್ನಾಗಿರುತ್ತೆ. ಯಾಕೆಂದರೆ ಅವ್ರು ಸ್ವಲ್ಪ ನೀವು ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆ ಐಡಿಯಾಸ್ ಕೊಡ್ತಾರೆ. ಅಂತಹ ಐಡಿಯಾ ಕೊಡ್ತಕ್ಕಂಥದ್ದು, ಒಳ್ಳೆ ಐಡಿಯಾಲಜಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ ಈ ಒಂದು ಮಿಥುನಕ್ಕೆ ಸಂಬಂಧಪಟ್ಟವರಿಗೆ ಭಾಳ ಅದ್ಭುತವಾಗಿ ತುಲಾರಾಶಿಯವರಾಗಿ ಬರ್ತಾರೆ. ಇನ್ನು ಸ್ವಲ್ಪ ನಿಮಗೆ ಇನ್ವೆಸ್ಟ್ಮೆಂಟ್ ಬೇಕಲ್ಲ, ಆ ಇನ್ವೆಸ್ಟ್ಮೆಂಟ್ ಯಾರು ಕೊಡ್ತಾರೆ ಅಂತಂದರೆ ಭಾಗ್ಯಾಧಿಪತಿ ಕೊಡ್ತಾನೆ. ಅಂತಹ ಭಾಗ್ಯಾಧಿಪತಿ ನಿಮಗೆ ಕೊಡಲಿಕ್ಕೆ ಸಾಧ್ಯವಾಗ್ತಾನೆ. ಈ ಭಾಗ್ಯಾಧಿಪತಿಗೆ ಇನ್ನೊಬ್ಬ ತರ್ತಾನೆ. ಆ ಇನ್ನೊಬ್ಬ ಯಾರಾದರೂ ತರ್ತಾನೆ ಅಂತ ಒಪ್ಕೊಳ್ಬಾರ್ದು ನೀವು. ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಬಹಳ ಅವನೇನು ಮಾಡ್ತಾನೆ ಅಂತಂದರೆ, ನೀವೇನು ಮಾಡ್ತೀರಿ ಗೊತ್ತಾ, ನೀವೊಂದು ರೀತಿಯ ಎಂತ ಅಂತಂದರೆ ಡೈಮಂಡ್, ನೀವು ಡೈಮಂಡು. ಬಟ್ ನಿಮಗೆ ಅವನು ಯಾರು ಡಿಮ್ಯಾಂಡ್ ಮಾಡ್ತಾನೆ, ನಿಮ್ಮದು ಕಮಾಂಡಿಂಗ್ ಲೆವೆಲ್, ನೀವು ಒಂಥರ ಡೈಮಂಡು, ನಿಮ್ಮ ಹತ್ರ ಡಿಮ್ಯಾಂಡ್ ಇಟ್ಟರೆ ಪ್ರಯೋಜನ ಬರಲ್ಲ. ಅದಕ್ಕಾಗಿ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಾನು ಮೊದಲ ಒಂದು ಪದ ಬಳಸಿದ್ದೇನೆ, ನನ್ನ ಪ್ರೀತಿಯ ಮಿಥುನ ರಾಶಿಯವರೇ, ಆಧ್ಯಾತ್ಮದ ಕಡೆ ಸ್ವಲ್ಪ ಹಾಲ್ಬೇಕು ಅಂತ. ಸ್ವಲ್ಪ ಕುಳಿತುಕೊಂಡು ಒಂದು ಸಲ ಮೆಡಿಟೇಷನ್ ಮಾಡಿಬಿಟ್ರೆ ಯಾವುದಾದ್ರೊಂದು ಕ್ಷೇತ್ರದಲ್ಲಿ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಅದು ನಿಮ್ಮ ಕೀ. ವಾವ್, ತುಂಬ ಚೆನ್ನಾಗಿದೆಯಲ್ಲ ಇದು, ನನಗೆ ತುಂಬ ಚೆನ್ನಾಗಿ ನೆನಪು ಬಂತು. ಯಾವತ್ತೂ ನಿಮ್ಮ ಕ್ಲಾಸ್ಮೇಟ್ ಆಗಿರ್ತಾನಲ್ಲ, ಅವ ನಿಮಗೆ ಅತ್ಯಂತ ಫಲಪ್ರದವನ್ನು ಕೊಡ್ತಾನೆ. ಅವ ನಿಮಗೆ ಫ್ಯೂಚರ್ ಸೋಲ್ಮೇಟ್ ಆಗ್ತಾನೆ. ಇಂತಹದ್ದನ್ನು ಕುಡ್ಕೋಬೇಕು ಅಂತಂದರೆ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕಡೆ ನೀವು ಮೆಡಿಟೇಷನ್, ಅದು ಕ್ಷೇತ್ರಗಳಲ್ಲಿ ಮಾಡ್ತೇನೆ ಅಂತಂದರೆ ಸಿಗ್ತಾರೆ. ಅಂಥವ್ರ ಜೊತೆ ಬಿಸ್ನೆಸ್ ಮಾಡಿ ಚೆನ್ನಾಗಿರ್ತೀರಿ.
ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ವಿಚಾರಗಳನ್ನ ತಿಳಿಸ್ತೀರಾ, ರೈಮಿಂಗಲ್ಲಿ ತಿಳಿಸ್ತೀರಾ, ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ತೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮಿಥುನ ರಾಶಿ ಆಗಿತ್ತು ಅಂತಂದರೆ ಮಕರ ರಾಶಿಯವರಾಗಿರ್ಬೋದು, ಕುಂಭ ರಾಶಿಯವರಾಗಿರ್ಬೋದು, ತುಲಾ ರಾಶಿಯವರು ಸೂಟಬಲ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಜೊತೆಗೆ ಆಧ್ಯಾತ್ಮದ ಕಡೆ ನೀವು ಸ್ವಲ್ಪ ವಾಲಿ ಯೋಚನೆಯನ್ನು ಮಾಡಿ ಮುಂದೂಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದರೆ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.